ನಮಸ್ತೆ ರೀ ಎಲ್ಲರೂ ಬಾಳಿ ನಗುತ್ತಾರೆ ಮಕ್ಕಳೇ. ಇಂದು ನಾವು ಚಿರಾಪುಂಜಿ ಸೆ ಆಯಾ ಹೂँ ಅನ್ನುವ ಪಾಠವನ್ನು ಕಲಿತುಕೊಳ್ಳೋಣ. ಈ ಪಾಠದ ಲೇಖಕರು ಪ್ರದೀಪ್ ಪಂತ್. ಈ ಪಾಠದ ಮೂಲಕ ಮಕ್ಕಳಿಗೆ ಪ್ರಾದೇಶಿಕ ಜ್ಞಾನ ಪ್ರಾಪ್ತವಾಗುತ್ತದೆ ಮತ್ತು ಅಲ್ಲಿಯ ಜನರ ಇರುವಿಕೆ, ನಡವಳಿಕೆ, ಅವರು ಜೀವಿಸುವ ರೀತಿ, ಪದ್ಧತಿ ಮತ್ತು ಪ್ರಾಕೃತಿಕ ದೃಶ್ಯಗಳ ಸುಂದರತೆ ಈ ಎಲ್ಲವುಗಳ ಪರಿಚಯವನ್ನು ಪಡೆಯಬಹುದು. ಮತ್ತು ಈ ಪಾಠದ ಮೂಲಕ ಮಕ್ಕಳಿಗೆ ಚಿರಾಪುಂಜಿಯ ಪರಿಚಯವೂ ಸಹ ಸಿಗುತ್ತದೆ. ಪಾಠ ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ದಯವಿಟ್ಟು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ವಿಡಿಯೋ ಶೇರ್ ಮಾಡಿ. ಅದರಿಂದ ಮುಂದೆ ಬರುವ ನನ್ನ ಎಲ್ಲ ವಿಡಿಯೋಗಳನ್ನು ನೀವು ನೋಡಬಹುದು ಮತ್ತು ಕಲಿತುಕೊಳ್ಳಬಹುದು. ಬನ್ನಿ ಈಗ ಪಾಠ ಪ್ರಾರಂಭ ಮಾಡೋಣ. ಚಿರಾಪುಂಜಿ ಸೆ ಆಯಾ ಹೂँ. ಚಿರಾಪುಂಜಿಯಿಂದ ಆಯಾ ಹೂँ ಅಂದರೆ ಬಂದಿದ್ದೇನೆ. ಐ ಹ್ಯಾವ್ ಕಮ್ ಫ್ರಮ್ ಚಿರಾಪುಂಜಿ. ಇಲ್ಲಿ ಲೇಖಕರು ಚಿರಾಪುಂಜಿಗೆ ಹೋದಾಗ ಆದಂತಹ ತಮ್ಮ ಅನುಭವವನ್ನು ಇಲ್ಲಿ ತಿಳಿಸಿದ್ದಾರೆ. ಬನ್ನಿ ಈಗ ನೋಡೋಣ. ಮೇಘಾಲಯ ಯಾನಿ ಬಾದಲೋಂ ಕಾ ಘರ್. ಮೇಘಾಲಯ, ಮೇಘ ಅಂದ್ರೇನು? ಮೋಡಗಳು. ಆಲಯ ಅಂದರೆ ಮನೆ. ಮೇಘಾಲಯ ಅಂದರೆ ಮೋಡಗಳ ಮನೆ. ಯಾನಿ ಅಂತಂದರೆ ಅಂದರೆ, ಇಟ್ ಮೀನ್ಸ್ ಬಾದಲೋಂ ಕಾ ಘರ್, ಮೋಡಗಳ ಮನೆ. ಬಾದಲ್ ಅಂದ್ರೇನು? ಮೋಡ, ಮೋಡಗಳ ಮನೆ. और ಮೇಘಾಲಯ ಕಿ ರಾಜಧಾನಿ ಶಿಲಂಗ್. ಮತ್ತು ಮೇಘಾಲಯದ ರಾಜಧಾನಿ ಯಾವುದು? ಶಿಲಂಗ್ ಅಂತ. ದ ಕ್ಯಾಪಿಟಲ್ ಆಫ್ ದ ಮೇಘಾಲಯ ಈಸ್ ಶಿಲಂಗ್. ಏಕ್ ಹರಾ ಭರಾ ಪರ್ವತೀಯ ನಗರ್. ಮೇಘಾಲಯ ಒಂದು, ಹರ ಹಸಿರು, ಭರ ಅಂದರೆ ತುಂಬಿದ, ಹಸಿರು ತುಂಬಿದ, ಪರ್ವತೀಯ ನಗರ. ಪರ್ವತೀಯ ಅಂದರೆ ಬೆಟ್ಟಗಳ ನಗರ. ಜಹಾ ಹರ್ ವಕ್ತ್, ಅಲ್ಲಿ ಜಹಾ ಅಲ್ಲಿ, ಹರ್ ಅಂದರೆ ಪ್ರತಿ, ಎವ್ರಿ, ವಕ್ತ್ ಅಂದರೆ ಸಮಯ, ಆಲ್ ದ ಟೈಮ್. ಬಾದಲ್ ಉಮಡ್ತೆ ಘುಮಡ್ತೆ ರಹತೆ ಹೇ. ಮೇಘಾಲಯದಲ್ಲಿ ಹರ್ ಸಮಯ ಅಂದರೆ ಯಾವಾಗಲೂ, ಬಾದಲ್ ಉಮಡ್ತೆ ಘುಮಡ್ತೆ ರಹತೆ. ಉಮಡ್ತೆ ಅಂದರೆ ಮೋಡಗಳು ಫಾರ್ಮ್ ಆಗೋದು ಮತ್ತು ಘುಮಡ್ತೆ ಅಂದರೆ ಸುತ್ತುವುದು. ಮೋಡಗಳು ಬೆಟ್ಟಗಳನ್ನು ಸುತ್ತುತ್ತಾ ಇರುತ್ತೆ, ಮೋಡಗಳು ಅಲ್ಲಿ ಚಲಿಸ್ತಾ ಇರುತ್ತವೆ. ಇತನಾ ಬಡಾ ಸ್ವಚ್ಛ ಸುಂದರ್ ಪರ್ವತೀಯ ನಗರ್ ಉತ್ತರ ಭಾರತ್ ಮೇ ಕಹೀ ನಹೀ ಹೇ. ಇತನಾ ಬಡ, ಇಷ್ಟೊಂದು ದೊಡ್ಡದಾದ, ಸ್ವಚ್ಛ ಅಂದರೆ ಸ್ವಚ್ಛವಾದ, ಕ್ಲೀನ್, ಸುಂದರ್ ಬ್ಯೂಟಿಫುಲ್, ಪರ್ವತೀಯ ನಗರ್, ಪರ್ವತೀಯ ಅಂದರೆ ಬೆಟ್ಟಗಳ ನಗರ, ಉತ್ತರ ಭಾರತ್ ಮೇ ಉತ್ತರ ಭಾರತದಲ್ಲಿ, ಕಹೀ ಎಲ್ಲೂ, ನಹೀ ಹೇ ಇಲ್ಲ, ನೋವೇರ್, ಕಹೀ ನಹೀ ಹೇ ಎಲ್ಲೂ ಇಲ್ಲ. ಅಷ್ಟೊಂದು ಸುಂದರವಾದ ನಗರ, ಪರ್ವತೀಯ ನಗರ ಎಲ್ಲೂ ಇಲ್ಲ. ಎಲ್ಲಿ ಅಂದರೆ ಉತ್ತರ ಪ್ರದೇಶದಲ್ಲಿ ಎಲ್ಲೂ ಇಲ್ಲ. ಐಸಾ ಹರಿತಿಮಾ. ಐಸಾ ಅಂದರೆ ಇಂತಹ, ಲೈಕ್ ದಿಸ್. ಐಸಾ ಇಂತಹ, ಹರಿತಿಮಾ, ಹರಿತಿಮಾ ಅಂದರೆ ಹಸಿರು, ಗ್ರೀನರಿ. ಹರಿತಿಮಾ ಭೀ ಸಹ, ಶಾಯದ್ ಬಹುಶಃ, ಶಾಯದ್ ಹಿ ಕಹೀ ದೇಖ್ನೆ ಕೋ ಮಿಲೆ. ಇಂತಹ ಹಸಿರು ಬಹುಶಃ, ಶಾಯದ್ ಹಿ ಕಹೀ ಎಲ್ಲೂ, ದೇಖ್ನೆ ಕೋ ಮಿಲೆ ನೋಡುವುದಕ್ಕೆ, ಇಂತಹ ಹಸಿರಾದ ಸುಂದರ ನಗರ ನೋಡುವುದಕ್ಕೆ ಬಹಳ ಕಡಿಮೆ ಸಿಗುತ್ತೆ. ಶಿಲಂಗ್ ಸೆ चिरापुंजी की ओर जाता मार्ग दोनों ओर पहाड़ों और दरख्तों से पटा पड़ा है. शिलंग से, शिलंग इंद, से अंद्रेनो इंद, फ्रम शिलंग. ಚಿರಾಪುಂಜಿ ಕಿ ಓರ್, ಟುವರ್ಡ್ಸ್ ಚಿರಾಪುಂಜಿ, ಚಿರಾಪುಂಜಿಯ ಓರ್ ಅಂದರೆ ಕಡೆಗೆ, ಚಿರಾಪುಂಜಿಯ ಕಡೆಗೆ. ಜಾತ ಮಾರ್ಗ್ ಹೋಗುವ ಮಾರ್ಗ, ರೋಡ್. ದೋನೋ ಓರ್, ದೋನೋ ಅಂದರೆ ಎರಡು, ಓರ್ ಅಂದರೆ ಕಡೆ, ಎರಡು ಕಡೆ, ಬೋತ್ ದ ಸೈಡ್ಸ್. ಪಹಾಡೋ ಬೆಟ್ಟಗಳು, ಅವ್ರ ದರಖ್ತೋ ಸೆ, ದರಖ್ತ್ ಅಂದರೆ ದೊಡ್ಡ ದೊಡ್ಡ ಮರ, ಹೆಮ್ಮರಗಳಿಗೆ ದರಖ್ತ್ ಅಂತ ಹೇಳ್ತಾರೆ, ಬಿಗ್ ಟ್ರೀಸ್. ದರಖ್ತೋ ಸೆ ಪಟ ತುಂಬಿ, ಪಡಾಹೆ ಬಿದ್ದಿದೆ ಅಂದರೆ ಶಿಲಂಗಿಂದ ಚಿರಾಪುಂಜಿಗೆ ಹೋಗುವ ಮಾರ್ಗದ ದೋನೋ ಓರ್ ಎರಡು ಕಡೆಗಳಲ್ಲಿ ಪಹಾಡೋ ಬೆಟ್ಟಗಳು ಕಾಣಿಸ್ತಾ ಇರುತ್ತೆ ಮತ್ತು ಹೆಮ್ಮರಗಳು ತುಂಬಿ, ಪಟ ಪಡಾಹೆ ಅಂದರೆ ತುಂಬಿ ಇದೆ. ನಾವು ಇದನ್ನು ಬೆಟ್ಟಗಳು, ಹೆಮ್ಮರಗಳನ್ನು ಜಾಸ್ತಿ ನೋಡಬಹುದು ಅಂತ. ಪಟ ಅಂದರೆ ತುಂಬಿ.
ये ऊंचा नीचा ಸರ್ಪಾಕಾರ ರಾಸ್ತಾ. ರಸ್ತೆ ಹೇಗಿದೆ? ಊಂಚ ಎತ್ತರ, ನೀಚ ತಗ್ಗು, ಸರ್ಪಾಕಾರ ಅಂದ್ರೆ ಗೊತ್ತಲ್ಲ, ಹೆಚ್ಚು ಟರ್ನಿಂಗ್ಸ್ ಇರೋದು, ಹೆಚ್ಚಾಗಿ ತಿರುವುಗಳಿಂದ ತುಂಬಿದ ರಸ್ತೆ, ಅದು ಸರ್ಪಾಕಾರ ಅಂತ ಹೇಳಿದ್ದಾರೆ, ಹೋಲಿಸಿದ್ದಾರೆ ಅಷ್ಟೇ. ಎತ್ತರ, ತಗ್ಗಿನ, ಸರ್ಪಾಕಾರದ ರಸ್ತೆ. ರಾಸ್ತೆ ಕೋ ಪಾರ್ ಕರ್ತೆ ಹುವೆ, ರಾಸ್ತೆಯನ್ನು ದಾಟುತ್ತಾ. ದಿಖಾಯಿ ಪಡನೆ ವಾಲೆ, ದಿಖಾಯಿ ಪಡ್ನ ಅಂದರೆ ಕಾಣಿಸಿಕೊಳ್ಳುವಂತಹ, ಅಪಿಯರ್. ಬಾದಲ್ ಮೋಡಗಳು. ಬಹತಿ ಸುಹಾನಿ ಹವಾ, ಬಹತಿ ಅಂದರೆ ಬೀಸುವ, ಬ್ಲೋಯಿಂಗ್, ಬೀಸುವ. ಸುಹಾನಿ ಅಂದರೆ ಸುಂದರ, ಬ್ಯೂಟಿಫುಲ್. ಹವಾ ಅಂದರೆ ಗಾಳಿ, ವಿಂಡ್. ಔರ್ ಕಭಿ ಒಂದೊಂದು ಸಲ, ಕಭಿ ಒಂದೊಂದು ಸಲ. ಹೋ ಜಾತಿ ಹೇ ಬೂಂದಾ ಬಾಂದಿ, ಒಂದೊಂದು ಸಲ ಏನಿರುತ್ತೆ, ಕಭಿ ಹೋ ಜಾತಿ, ಒಂದೊಂದು ಸಲ ಬೂಂದಾ ಬಾಂದಿ ಅಂದರೆ ಜಡಿ ಮಳೆ ಅಂತಾರಲ್ಲ, ಡ್ರಿಸ್ಲಿಂಗ್, ಜಡಿ ಮಳೆ, ಒಂದೊಂದು ಸಲ ಹನಿ ಸುರಿತಾ ಇರುತ್ತೆ. ಹಮಾರಿ ಜೀಪ್ ಶಿಲಂಗ್ ಸೆ 53 ಕಿಲೋಮೀಟರ್ ದೂರ್ ಚಿರಾಪುಂಜಿ ಕಿ ಓರ್ ಬಡ್ ರಹಿ ಹೇ. ಲೇಖಕರು ಮತ್ತು ಅವರ ಫ್ರೆಂಡ್ಸ್ ಜೀಪಲ್ಲಿ ಚಿರಾಪುಂಜಿಗೆ ಹೋಗ್ತಾ ಇದ್ದಾರೆ. ಚಿರಾಪುಂಜಿ ಸೆ 53 53 ಕಿಲೋಮೀಟರ್ ದೂರದಲ್ಲಿ ಚಿರಾಪುಂಜಿ ಕಿ ಓರ್ ಬಡ್ ರಹಿ ಹೇ. ಚಿರಾಪುಂಜಿಯ ಓರ್ ಅಂದರೆ ಕಡೆಗೆ, ಟುವರ್ಡ್ಸ್, ಬಡ್ ರಹಿ ಹೇ ಹೋಗ್ತಾ ಇತ್ತು. ಮೇರೆ ಸಾಥ್ राज्य के एक अधिकारी श्री ಸಂಗಮ और उनके 2 दोस्त बैठे थे. ಇವರು ಜೀಪಲ್ಲಿ ಹೋಗ್ತಿದ್ದಾರೆ. ಮೇರೆ ಸಾಥ್ ಅಂದರೆ ಯಾರು? ಲೇಖಕರ ಜೊತೆಯಲ್ಲಿ ರಾಜ್ಯದ ಅಧಿಕಾರಿ, ಅವ್ರ ಹೆಸರು ಶ್ರೀ ಸಂಗಮ ಅಂತ. ಅವ್ರ ಉನ್ಕೆ ಅವರ 2 ದೋಸ್ತ್, ಇಬ್ಬರು, ದೋಸ್ತ್ ಅಂದರೆ ಫ್ರೆಂಡ್ಸ್, ಗೆಳೆಯರು, ಬೈಠೆ ಹೇ ಕುಳಿತಿದ್ದಾರೆ. ಮೈ ಜೀಪ್ ಕಿ ಖಿಡಕಿ ಬಂದ್ ಕರ್ತೆ ಹುವೆ ಸಂಗಮ ಸೆ ಪುಸ್ತಾ ಹೂँ. ಲೇಖಕರು ಜೀಪಿನ ಕಿಟಕಿ ಅಂದರೆ ವಿಂಡೋ, ಕಿಟಕಿಯನ್ನು ಬಂದ್ ಕರ್ತೆ ಹುವೆ ಮುಚ್ಚುತ್ತಾ, ಬೈ ಕ್ಲೋಸಿಂಗ್. ಸಂಗಮ ಸೆ ಪುಸ್ತಾ ಹೂँ, ಸಂಗಮಗೆ ಪುಷ್ಣ ಅಂದರೆ ಕೇಳುವುದು, ಸಂಗಮಗೆ ಕೇಳ್ತಾರೆ. ಕ್ಯಾ ಸಾಲ್ ಭರ್ ಯಹಾ ವರ್ಷ ಹೋತಿ ರಹತಿ ಹೈ. ಕ್ಯಾ ಅಂದರೆ ಏನು? ಸಾಲ್ ಭರ್ ಅಂದರೆ ಇಡೀ ವರ್ಷ, ಹೋಲ್ ಇಯರ್. ಯಹಾ ಇಲ್ಲಿ ವರ್ಷ ಅಂದರೆ ಮಳೆ, ಹೋತಿ ರಹತಿ ಹೇ ಮಳೆ ಆಗ್ತಾನೇ ಇರುತ್ತಾ? ಜಿ ಹಾಂ ಹೌದು. ಸಂಗಮ ಕಹತೆ ಹೇ ಆಪ್ಕೋ ಜಾನ್ಕರ್ ತಾಜುಬ್ ಹೋಗಾ. ನಿಮಗೆ, ಆಪ್ಕೋ ಅಂದರೆ ಏನು? ನಿಮಗೆ, ಜಾನ್ಕರ್ ಅಂದರೆ ತಿಳಿದು, ತಾಜುಬ್ ಹೋಗಾ. ತಾಜುಬ್ ಅಂದರೆ ಸರ್ಪ್ರೈಸ್, ಆಶ್ಚರ್ಯ. ನಿಮಗೆ ಈ ವಿಷಯನ ಕೇಳಿದರೆ ಆಶ್ಚರ್ಯ ಆಗುತ್ತೆ. ತಾಜುಬ್ ಹೋಗಾ ಕಿ ಮೇಘಾಲಯ ಮೇ ಖಪತ್ ಸೆ ಜ್ಯಾದಾ ಪನ್ ಬಿಜ್ಲಿ ಕಾ ಉತ್ಪಾದನ್ ಹೋತಾ ಹೇ. ಮೇಘಾಲಯದಲ್ಲಿ ಖಪತ್ ಅಂದರೆ ಮಾರಾಟ, ಸೇಲ್, ಮಾರಾಟಕ್ಕಿಂತ ಜ್ಯಾದ ಹೆಚ್ಚಾಗಿ, ಪನ್ ಬಿಜ್ಲಿ, ಪನ್ ಅಂದರೆ ನೀರು, ಬಿಜ್ಲಿ ಅಂದರೆ ಕರೆಂಟ್, ಪನ್ ಬಿಜ್ಲಿ ಅಂದರೆ ಹೈಡ್ರೋ ಎಲೆಕ್ಟ್ರಿಕ್ ಅಂತ. ಪನ್ ಬಿಜ್ಲಿ ಹೈಡ್ರೋ ಎಲೆಕ್ಟ್ರಿಕ್ ಕಾ ಉತ್ಪಾದನ್ ಹೋತಾ ಹೇ ಉತ್ಪಾದನೆ ಆಗುತ್ತೆ, ಪ್ರೊಡಕ್ಷನ್ ಆಗುತ್ತೆ. ಹಮ್ ಅತಿರಿಕ್ತ ಬಿಜ್ಲಿ, ಅತಿರಿಕ್ತ ಅಂದರೆ ಖರ್ಚು ಮಾಡಿ ಉಳಿದ, ಹೆಚ್ಚಾದ, ಇನ್ನು ಉಳಿದಿರುತ್ತಲ್ಲ ಅತಿರಿಕ್ತ, ಇನ್ನು ನಮ್ಗೆ ಎಷ್ಟು ಬೇಕೋ ಅಷ್ಟು ಬಳಸ್ಕೊಂಡು ಮಾರಾಟ ಆಗಿಯೂ ಸಹ ಉಳಿದ ಅಂತ. ಅತಿರಿಕ್ತ ಬಿಜಲಿ ಅನ್ಯ ರಾಜ್ಯೋಂಕೋ ದೇತೆ ಹೇ. ನಮ್ಗೆ ಎಷ್ಟು ಬೇಕೋ ಅಷ್ಟು ಬಳಸ್ಕೊಂಡು ಹೆಚ್ಚಾಗಿ ಉಳಿದಂತಹ ಕರೆಂಟನ್ನು, ಬಿಜ್ಲಿ ಕರೆಂಟನ್ನು ಅನ್ಯ ರಾಜ್ಯೋಂಕೋ ಬೇರೆ ರಾಜ್ಯಗಳಿಗೆ ದೇತೆ ಹೇ ಕೊಟ್ಬಿಡ್ತೀವಿ. ಐಸಾ ಹೀಗ. ಲೇಖಕರಿಗೆ ಆಶ್ಚರ್ಯ ಆಗುತ್ತೆ ನಿಜವಾಗ್ಲೂ, ತಜ್ಜುಬ್. ಐಸಾ ಹೀಗ. ಮೈ ಸಚ್ಮುಚ್ ಆಶ್ಚರ್ಯ ಸೆ ಪೂಸ್ತಾ ಹೂँ. ನಾನು ಸಚ್ಮುಚ್ ನಿಜವಾಗಲೂ, ರಿಯಲಿ, ಆಶ್ಚರ್ಯ ಸೆ ಪೂಸ್ತಾ ಹೂँ ಆಶ್ಚರ್ಯದಿಂದ ಕೇಳ್ತಾರೆ. ಸಂಗಮ ಕಹತೆ ಹೇ ವೈಸೆ ಯದಿ ಯಹಾ ಸಭಿ ಗಾಂವ್ ಬಿಜ್ಲಿ ಸೆ ಜಗ್ಮಗಾ ಉಠೆ. ಎಷ್ಟು ಕರೆಂಟ್ ಅಂತ ಅಂದರೆ ಇಲ್ಲಿ, ಯದಿ ಒಂದು ವೇಳೆ, ಯಹಾ ಸಭಿ ಗಾಂವ್ ಚಿರಾಪುಂಜಿ ಎಲ್ಲ ಊರುಗಳು, ಬಿಜ್ಲಿ ಸೆ ಜಗ್ಮಗ ಉಠೆ ಒಟ್ಟಿಗೆ ಎಲ್ಲ ಊರುಗಳಲ್ಲಿ ಕರೆಂಟು, ಎಲ್ಲ ದೀಪಗಳು ಹಚ್ಚಿದ ಮೇಲೂ ಸಹ, ತೋಭಿ ಅತಿರಿಕ್ತ ಬಿಜ್ಲಿ ಕಾ ಉತ್ಪಾದನ್ ಹೋತಾ ರಹೇಗ. ಇಲ್ಲಿ ಎಲ್ಲ ಊರಿನವರು ಒಟ್ಟಿಗೆ ದೀಪಗಳನ್ನು ಲೈಟ್ ಹಾಕಿದ್ರೂ ಸಹ ಇಲ್ಲಿ ಅತಿರಿಕ್ತ ಬಿಜ್ಲಿ, ಇನ್ನು ಹೆಚ್ಚಾಗಿ ಉಳಿಯುವಂತೆ ಕರೆಂಟ್ ಕಾ ಉತ್ಪಾದನ್ ಹೋತಾ ಹೇ, ಕರೆಂಟಿನ ಉತ್ಪಾದನೆ ಆಗುತ್ತೆ, ಪ್ರೊಡಕ್ಷನ್ ಆಗುತ್ತೆ.
हम पहाड़ों को निहारते हुए आगे बढ़ रहे हैं. ನಾವು ಪಹಾಡೋಂ ಕೋ ಬೆಟ್ಟಗಳನ್ನು ನಿಹಾರ್ತೆ ಹು ಅಂದರೆ ನೋಡುತ್ತಾ ಗಮನಿಸುತ್ತಾ ಹಾಗೆ ಬಡ್ ರಹೆ ಹೇ ಮುಂದೆ ಹೋಗ್ತಾ ಇದ್ರು ಜೀಪಲ್ಲಿ. ಸಡಕ್ಕೆ ಉಸ್ ಪಾರ್, ಸಡಕ್ ಅಂದ್ರೆ ಏನು ರಸ್ತೆ, ರಸ್ತೆಯ ಉಸ್ ಪಾರ್ ಅಂದರೆ ಆಚೆ ಬದಿಯಲ್ಲಿ ಪಹಾಡಿ ಕುಹುರೆ ಸೇ ಘಿರಿ ಹುಯಿ ಹೇ. ಕುಹುರ ಅಂದರೆ ಮಿಸ್ಟ್ ಅಂತ. ಮಿಸ್ಟ್ ಅಂದರೆ ಗೊತ್ತಾ, ಮಂಜು, ಹಿಮ, ಒಳ್ಳೆ ಹೊಗೆ ಹೊಗೆ ಥರ ಬೆಳ್ಳಿಗೆ ನಮಗೆ ಆ ಕಡೆ ರೋಡ್ ಕಾಣಿಸಲ್ವಲ್ಲ, ಮನೆ ಆಗಲಿ ರೋಡ್ ಆಗಲಿ ರಸ್ತೆ ಆಗಲಿ ಕಾಣಿಸಲ್ಲ. ಹವಾಗುಣದಲ್ಲಿ ಇದು ಕುಹರೆ ಅಂದರೆ ಧುಂದ್ ಅಂತಲೂ ಹೇಳ್ತಾರೆ, ಮಿಸ್ಟ್ ಅಂತ, ಮಂಜು ಹಿಮ ಕವಿದಿರುತ್ತೆ. ಘಿರಿ ಹುಯಿ ಹೇ, ಘಿರಿ ಹುಯಿ ಅಂದರೆ ಸುತ್ತಕೊಂಡಿತ್ತು, ತುಂಬಿಕೊಂಡಿತ್ತು. ತೀನ್ ಪರ್ವತೀಯ ಅಂಚಲೋं में बंटा हुआ है ಮೇಘಾಲಯ. ತೀನ್ ಪರ್ವತೀಯ ಬೆಟ್ಟಗಳ, 3 ಬೆಟ್ಟಗಳ ಅಂಚಲೋಮೆ ಪ್ರದೇಶಗಳಲ್ಲಿ, ಪ್ರಾಂತ್ಯಗಳಲ್ಲಿ, ಅಂಚಲ್ ಅಂದ್ರೇನು ಪ್ರಾಂತ್ಯ, ಪ್ರದೇಶಗಳಲ್ಲಿ, ಬಂಟಾ ಹುವಾ ಹೇ, ಬಂಟ ಅಂದರೆ ಹಂಚಿ ಹೋಗಿದೆ, ಡಿವೈಡೆಡ್, ಈ ಮೇಘಾಲಯ. ಯಾವ್ಯಾವುದು ಆ 3 ಪ್ರಾಂತೀಯ ಪ್ರದೇಶಗಳೆಂದರೆ, ಒಂದು ಖಾಸಿ, ಎರಡನೇದು ಖಾಸಿ ಪರ್ವತ್, ಎರಡನೇದು ಗಾರೋ ಪರ್ವತ್ और ಜಯಂತಿಯಾ ಪರ್ವತ್. ಹೀಗೆ 3 ಭಾಗಗಳಲ್ಲಿ ವಿಂಗಡಿಸಲಾಗಿದೆ. ಯಾವ್ಯಾವುದು? ಖಾಸಿ ಪರ್ವತ, ಗಾರೋ ಪರ್ವತ ಮತ್ತು ಜಯಂತಿಯ ಪರ್ವತ. ಹೀಗೆ 3 ಪರ್ವತ ಪ್ರದೇಶಗಳಲ್ಲಿ ಈ ಮೇಘಾಲಯ ಹಂಚಿ ಹೋಗಿದೆ. और इन्हीं 3 ಪರ್ವತೀಯ ಅಂಚಲೋं से, ಇದೇ ಇನ್ಹಿ ಅಂದರೆ ಇವೇ 3 ಪರ್ವತೀಯ ಪ್ರದೇಶಗಳಿಂದ ಬನೆ ಹೇ ಮಾಡಲಾಗಿದೆ 5 ಜಿಲ್ಲೆ. ಇದೇ 3 ಪರ್ವತೀಯ ಪ್ರದೇಶಗಳಲ್ಲಿ 5 ಜಿಲ್ಲೆಗಳನ್ನು ಮಾಡಲಾಗಿದೆ. ಹರ್ ಅಂಚಲ್ ಕಿ, ಹರ್ ಅಂದರೆ ಪ್ರತಿ, ಎವ್ರಿ, ಅಂಚಲ್ ಕಿ ಪ್ರದೇಶದ, ಅಪ್ನಿ ಅಲಗ್ ಸಂಸ್ಕೃತಿ ಹೇ, ಪ್ರತಿಯೊಂದು ಪ್ರದೇಶದ ಅಪ್ನಿ ಹಿ ತನ್ನದೇ ಆದ ಒಂದು ಸಂಸ್ಕೃತಿ ಇದೆ. ರೀತಿ ರಿವಾಜ್, ರೀತಿ ಇದೆ, ರಿವಾಜ್ ಅಂದರೆ ಪದ್ಧತಿ, ರೂಢಿ, ಪರ್ವ ಉತ್ಸವ, ಹಬ್ಬಗಳು, ಉತ್ಸವಗಳು. ಲೇಕಿನ್ ಆದರೆ, ಹರ್ ಕಹಿ ಎಲ್ಲ ಕಡೆ, ಎವ್ರಿವೇರ್, ಪಾರಿವಾರಿಕ ವ್ಯವಸ್ಥೆ ಮಾತೃಸತ್ತಾತ್ಮಕ ಹೇ. ಸತ್ತಾತ್ಮಕ ಅಂದರೆ ಮದರ್ ಇಸ್ ದ ಹೆಡ್ ಆಫ್ ದ ಫ್ಯಾಮಿಲಿ, ತಾಯಿ ಮನೆಯ ಯಜಮಾನಿ. ಇಲ್ಲಿ ನಮ್ಮ ಕಡೆಯಲ್ಲಿ ಹೇಗಿದೆ, ತಂದೆ ಪಾರಿವಾರಿಕ ವ್ಯವಸ್ಥೆಯಲ್ಲಿದೆ, ತಂದೆ ಪಿತೃಸತ್ತಾತ್ಮಕ, ತಂದೆ ಇಲ್ಲಿ ಹೆಡ್ ಆಫ್ ದ ಫ್ಯಾಮಿಲಿ, ಅಲ್ಲಿ ತಾಯಿ ಹೆಡ್ ಆಫ್ ದ ಫ್ಯಾಮಿಲಿ. ಭೂಮಿ ಧನ್ ಸಂಪತ್ತಿ ಸಬ್ ಮಾ ಸೆ ಬೇಟಿ ಕೋ ಮಿಲ್ತಿ ಹೇ. ಅಲ್ಲಿ ಭೂಮಿ ಆಗಲಿ, ಧನ ಆಗಲಿ, ಸಂಪತ್ತಿ ಆಗಲಿ ಎಲ್ಲವೂ ಮಾ ಸೆ ತಾಯಿಯಿಂದ, ಬೇಟಿ ಕೋ ಮಿಲ್ತಿ ಹೇ ತಾಯಿಯಿಂದ ಮಗಳಿಗೆ ಸೇರುತ್ತದೆ. ಇಲ್ಲಿ ಏನು, ತಂದೆಯಿಂದ ಮಗನಿಗೆ ಅವರ ಆಸ್ತಿ ಪಾಸ್ತಿ ಸಿಗುತ್ತೆ, ಅಲ್ಲಿ ತಾಯಿಯಿಂದ ಮಗಳಿಗೆ ಆಸ್ತಿ ಪಾಸ್ತಿಯನ್ನು ಹಂಚಲಾಗುತ್ತೆ. ಸ್ತ್ರೀ ಕಾ ಯಹಾ ವರ್ಚಸ್ವ ಹೇ. ಇಲ್ಲಿ ಸ್ತ್ರೀದೇ ಹೆಚ್ಚು ವರ್ಚಸ್ಸು ಅಂದರೆ ಅವ್ರದ್ದೇ ಗ್ರೇಟ್, ಅವ್ರದ್ದೇ ಮಹತ್ವ. ವರ್ಚಸ್ಸು ಅಂದರೆ ಇಲ್ಲಿ ಮಹತ್ವ. ये एहसास गुवाहाटी से मेघालय की सीमा में घुसने के साथ ही होने लगता है. ये एहसास ಅಂದರೆ ಫೀಲಿಂಗ್, ಅನಿಸಿಕೆ, ಎಹಸಾಸ್ ಅಂದರೆ ಅನಿಸಿಕೆ. ಈ ರೀತಿಯ ಅನಿಸಿಕೆ ಗುವಾಹಟಿಯಿಂದ ಮೇಘಾಲಯಕ್ಕೆ ಮೇಘಾಲಯದ ಸೀಮಾ ಅಂದರೆ ಗಡಿ, ಬಾರ್ಡರ್, ಮೇಘಾಲಯದ ಬಾರ್ಡರ್ನಲ್ಲಿ ಘುಸ್ನೆ ಅಂದರೆ ನುಗ್ಗುವುದು, ಎಂಟ್ರಿ ಆದ ತಕ್ಷಣ ಹೋನೆ ಲಗ್ತಿ ಹೇ ನಮ್ಗನ್ಸುತ್ತೆ. ತಮಾಮ್ ದುಕಾನೋ ಪರ್, ತಮಾಮ್ ಅಂದರೆ ಇಡೀ ಎಲ್ಲ, ಹೋಲ್ ಅಂತ, ತಮಾಮ್ ಅಂದರೆ ಹೋಲ್, ಎಲ್ಲ ಇಡೀ ದುಕಾನೋ ಪರ್ ಅಂಗಡಿಗಳಲ್ಲಿ, ಸ್ತ್ರೀಯರು ಸೌದಾ ಬೇಚ್ತಿ, ಸೌದಾ ಅಂದರೆ ವಸ್ತುಗಳನ್ನು ಬೇಚ್ತಿ, ಮಾರುತ್ತಾ. ಅವ್ರ ಬೇಹಿಚಕ್ ಅಂದರೆ ಹಿಂಜರಿಯದೆ, ಬತಿಯಾತಿ ಅಂದರೆ ಮಾತನಾಡುವುದು, ದಿಖಾಯಿ ದೇತಿ ಹೇ ಕಾಣಿಸ್ತಾರೆ. ಎಲ್ಲಿ
ಇಲ್ಲಿ ನಾವು ಮೇಘಾಲಯದ ಗಡಿ ಒಳಗೆ ಪ್ರದೇಶ ಮಾಡಿದ ತಕ್ಷಣ ಏನು ಕಾಣಿಸುತ್ತೆ ನಮಗೆ, ಎಲ್ಲ ಅಂಗಡಿಗಳಲ್ಲಿ ಸ್ತ್ರೀಯರು ಕುಳಿತು ಸಾಮಾನುಗಳನ್ನು ಮಾರುತ್ತಾ ಹಿಂಜರಿಯದೆ ಮಾತನಾಡುತ್ತಾ ಇರುವುದನ್ನು ನಾವು ನೋಡಬಹುದು. ಶಿಲಂಗ್ ಮೇ ಭಿ ಉನ್ಹೆ ದುಕಾನೋ ಪರ್ ಬೈಠೆ ದೇಖಾ ಜಾ ಸಕ್ತಾ ಹೇ. ಶಿಲಂಗಲ್ಲೂ ಅಷ್ಟೇ, ಶಿಲಾಂಗಲ್ಲುವೆ ದುಕಾನೋ ಪರ್ ಅಂಗಡಿಗಳಲ್ಲಿ ಸ್ತ್ರೀಯರೇ ಕುಳಿತಿರುವುದನ್ನು ನಾವು ನೋಡಬಹುದು. ಶಾಯದ್ ಬಹುಶಃ ये स्थिति पूर्वोत्तर के अन्य राज्यों में भी है. ಶಾಯದ್ ಬಹುಶಃ ಇಂತಹ ಸ್ಥಿತಿ, ಇಂತಹ ಸಿಸ್ಟಮ್ ಪೂರ್ವೋತ್ತರ ಅನ್ಯ ರಾಜ್ಯಗಳಲ್ಲೂ ಸಹ ಇದೆ. ಭಲೆ ಹಿ ವಹಾ ಮಾತೃಸತ್ತಾತ್ಮಕ ಪರಿವಾರ ವ್ಯವಸ್ಥಾ ನ ಹೋ. ಆದರೆ ಅಲ್ಲಿ ಭಲೆ ಹಿ ಅಲ್ಲಿ ಮಾತೃಸತ್ತಾತ್ಮಕ ಅಂದರೆ ಹೆಡ್ ಆಫ್ ದ ಫ್ಯಾಮಿಲಿ, ಮದರ್ ಅಂತ ಆ ವ್ಯವಸ್ಥೆ ಇಲ್ಲದಿದ್ದರೂ ಸಹ ಅಲ್ಲಿ ಸ್ತ್ರೀಯರೇ ಎಲ್ಲ ಕೆಲಸಗಳಲ್ಲಿ ಮುಂದೆ ಇರುತ್ತಾರೆ. ಕುಚ್ ಸಾಲ್ ಪಹಲೆ ಕೆಲವು ವರ್ಷಗಳ ಹಿಂದೆ ಪಹಲೆ ಮಣಿಪುರ್ ಕಿ ರಾಜಧಾನಿ ಇಂಪಾಲ್ ಮೇ ಭಿ ಯಹಿ ಸಬ್ ದೇಖಾ ಥಾ. ಕೆಲವು ವರ್ಷಗಳ ಹಿಂದೆ, ಕುಚ್ ಸಾಲ್ ಪಹಲೆ ಕೆಲವು ವರ್ಷಗಳ ಹಿಂದೆ, ಸಮ್ ಇಯರ್ಸ್ ಬ್ಯಾಕ್, ಮಣಿಪುರ್ ಕಿ ರಾಜಧಾನಿ ಇಂಫಾಲ್ ಮೇ ಬಿ ಇಂಫಾಲ್ದಲ್ಲಿಯೂ ಸಹ ಯೇ ಸಬ್ ದೇಖಾ ಥಾ ಇದನ್ನೆಲ್ಲ ನೋಡಿದ್ರು. ಮಣಿಪುರದಲ್ಲಿ ಇದೆಲ್ಲ ನೋಡಿದ್ವಿ. ಸ್ತ್ರೀಯೋ ಕಾ ಪೂರಾ ಬಾಜಾರ್ ಹಿ ಹೈ ಯಹಾ. ಸ್ತ್ರೀಯರ ಪೂರಾ ಅಂದರೆ ಹೋಲ್ ಇಡೀ ಮಾರುಕಟ್ಟೆಯಲ್ಲಿ ಕೇವಲ ಸ್ತ್ರೀಯರೇ ಕಾಣಿಸುತ್ತಾರೆ. ಜಿಸೆ ಮಾಹಿತಿ ಬಾಜಾರ್ ಕಹತೆ ಹೈ. ಅದನ್ನು ಮಾಹಿತಿ ಮಾರುಕಟ್ಟೆ ಅಂತ ಕರೀತಾರೆ. ಅಲ್ಲಿ ಕೇವಲ ಬರೀ ಮಹಿಳೆಯರು, ಸ್ತ್ರೀಯರು ಮಾತ್ರ ಇರ್ತಾರೆ ಆ ಮಾರುಕಟ್ಟೆಯಲ್ಲಿ, ಬೇರೆ ಯಾರೂ ಇರಲ್ಲ, ಜೆಂಟ್ಸ್ ಇರಲ್ಲ. ಯಾನಿ ಮಾ ಕಾ ಬಾಜಾರ್. ಮಾಹಿತಿ ಬಾಜಾರ್ ಅಂದರೆ ತಾಯಿಯ ಮಾರುಕಟ್ಟೆ ಅಂತ. ದಿನವೆಲ್ಲ ಸಾಮಾನ್ ಕಿ ಬಿಕ್ರಿ ಕರ್. ದಿನವೆಲ್ಲ ಸಾಮಾನಿನ ಬಿಕ್ರಿ ಅಂದರೆ ಮಾರಾಟ. ದಿನವೆಲ್ಲ ಸಾಮಾನಿನ ಮಾರಾಟ ಮಾಡಿ घरों की स्त्रियां भी इस माहिती बाजार में ಮಿಲ್ ಜಾಯಿಂಗಿ. ಇಲ್ಲೇನು ಮಾಡ್ತಾರೆ, ದಿನಭರ್ ಸಾಮಾನ್ ಕಿ ಬಿಕ್ರಿ ಕರ್, ದಿನವೆಲ್ಲ ಸಾಮಾನಿನ ಮಾರಾಟ ಮಾಡಿ, ಶಾಮ್ ಕೋ ಸಂಜೆ ಅಪ್ನೆ ಘರ್, ತಮ್ಮ ಮನೆಗಳಿಗೆ ಲೌಟ್ತಿ ಹೇ ಹಿಂದಿರುಗುತ್ತಾರೆ. ಕಿಸಿ ಪ್ರಕಾರ ಕಾ ಯಾವುದೇ ರೀತಿಯ ವರ್ಗಭೇದ ನಹಿ. ಆ ಮಾರುಕಟ್ಟೆಯಲ್ಲಿ ಸ್ತ್ರೀಯರು ಇರ್ತಾರಲ್ಲ, ಆ ಸ್ತ್ರೀಯರಲ್ಲಿ ಕಿಸಿ ಪ್ರಕಾರ ಕಾ ಯಾವುದೇ ರೀತಿಯ ವರ್ಗಭೇದ ಇಲ್ಲ, ಜಾತಿ ಭೇದ ಇಲ್ಲ, ಮೇಲು ಕೀಳು ಅನ್ನೋದು ಇಲ್ಲ, ಶ್ರೀಮಂತರು ಬಡವರು ಅನ್ನೋದು ಇಲ್ಲ. ಯಾನಿ ಅಂದರೆ ಅಮೀರ್ ಘರೋಂ ಕಿ ಸ್ತ್ರೀಯಾಂ ಭಿ. ಅಮೀರ್ ಅಂದರೆ ಯಾರು? ಶ್ರೀಮಂತರು. ಶ್ರೀಮಂತರ ಮನೆಯ ಸ್ತ್ರೀಯರೂ ಸಹ ಇಸ್ ಮಾಹಿತಿ ಬಾಜಾರ್ ಮೇ ಈ ತಾಯಿಯ ಮಾರುಕಟ್ಟೆಯಲ್ಲಿ ಮಿಲ್ ಜಾಯೆಂಗಿ ಸಿಗುತ್ತಾರೆ. ಅವ್ರ ಗರೀಬ್ ಕೆ ಘರ್ ಕಿ ಸ್ತ್ರೀಯಾಂ ಭಿ. ಆ ಮಾರುಕಟ್ಟೆಯಲ್ಲಿ ಶ್ರೀಮಂತರ ಮನೆಯ ಸ್ತ್ರೀಯರೂ ಇರ್ತಾರೆ, ಬಡವರ ಮನೆಯ ಸ್ತ್ರೀಯರೂ ಸಹ ಅಲ್ಲಿ ಸಿಗ್ತಾರೆ. ತಭಿ ಆಗಲೇ ಏಕ್ ಮೋಡ್ ನಿಕಲ್ನೆ ಪರ್. ಒಂದು ಮೋಡ್ ಅಂದರೆ ಟರ್ನಿಂಗ್, ತಿರುವು. ಒಂದು ತಿರುವಿನಿಂದ ಹೊರಡಿದ ತಕ್ಷಣ ಚಿರಾಪುಂಜಿ ಕಾ ಛೋಟಾ ಸಾ ಬಾಜಾರ್ ದಿಖಾಯಿ ಪಡ್ತಾ ಹೇ. ಚಿರಾಪುಂಜಿಯ ಒಂದು ಚಿಕ್ಕ ಮಾರುಕಟ್ಟೆ ದಿಖಾಯಿ ಪಡ್ತಾ ಹೇ ಕಾಣಿಸುತ್ತದೆ. और इस बाजार में भी ಈ ಮಾರುಕಟ್ಟೆಯಲ್ಲೂ ಸಹ ದುಕಾನೋ ಪರ್ ಅಂಗಡಿಗಳಲ್ಲಿ ಬೈಠಿ ಹೇ ಮಹಿಳಾಯೇ. ಇಲ್ಲೂ ಅಷ್ಟೇ ಅಂಗಡಿಗಳಲ್ಲಿ ಸ್ತ್ರೀಯರು ಕುಳಿತಿರುತ್ತಾರೆ. ಫಿರ್ ಚಾಹೆ ದುಕಾನ್ ಫಲ್ ಸಬ್ಜಿಯೋ ಕಿ ಹೋ ಯಾ ಚಾಯ್ ಕಿ. ಆ ಅಂಗಡಿ ಬೇಕಾದರೆ ದುಕಾನ್ ಫಲ್ ಸಬ್ಜಿಯ ಹಣ್ಣಿನ ಅಂಗಡಿ ಆಗಲಿ, ಸಬ್ಜಿಯ ಅಂದರೆ ತರಕಾರಿ ಅಂಗಡಿ ಆಗಿರಲಿ, ಅಥವಾ ಚಾಯಿಯ ಅಂಗಡಿ ಆಗಿರಲಿ, ಎಲ್ಲ ಕಡೆ ಸ್ತ್ರೀಯರು ಕುಳಿತಿರುತ್ತಾರೆ. ಹಮ್ ಆಗೆ ಬಡ್ ಜಾತೆ ಹೇ. ಇದೆಲ್ಲ ನೋಡಿಕೊಂಡು ಲೇಖಕರು ಮತ್ತು ಅವರ ಫ್ರೆಂಡ್ಸ್ ಇನ್ನು ಮುಂದೆ ಹೋಗ್ತಾರೆ. ಇನ್ನು ಮುಂದಿನ ಪಾಠವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದ.